ಕೊಡಗಿನಲ್ಲಿ ಮಳೆ ಕಡಿಮೆ ಆದರೂ ಕೂಡ ದೂರವಾಗದ ಆತಂಕ. ರಾಮಕೊಲ್ಲಿಯಲ್ಲಿ ಮತ್ತೊಂದು ಗಂಡಾಂತರ ಕಾದಿದ್ಯಾ ಅನ್ನುವಂತ ಪ್ರಶ್ನೆ ಇದೆ. ರಾಮಕೊಲ್ಲಿಯಲ್ಲಿ ಪದೇ ಪದೇ ಜಲಸ್ಫೋಟವಾಗ್ತಿರೋದು ಏಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂತದ್ದು. ಕೊಡಗಿನಲ್ಲಿ ಮಳೆ ಕಡಿಮೆ ಆದರೂ ಕೂಡ ಆತಂಕ ಮಾತ್ರ ದೂರ ಆಗ್ತಾ ಇಲ್ಲ. ರಾಮಕೊಲ್ಲಿಯಲ್ಲಿ ಮತ್ತೊಂದು ಗಂಡಾಂತರ ಕಾದಿದ್ಯಾ, ರಾಮಕೊಲ್ಲಿಯಲ್ಲಿ ಪದೇ ಪದೇ ಜಲಸ್ಫೋಟ ಯಾಕೆ ಆಗ್ತಾ ಇದೆ ಅನ್ನುವಂತ ಆತಂಕ ಅಲ್ಲಿ ಜನರಲ್ ಕಾಡ್ತಾ ಇರುವಂತದ್ದು. ಜಲಸ್ಫೋಟಕ್ಕೆ ಬೆಟ್ಟ ಬಾಯಿ ತೆರೆದು ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗಬೇಕಾಗಿದೆ. 25 ಎಕರೆಯಷ್ಟು ಪ್ರದೇಶದಲ್ಲಿ ಬಾಯಿ ತೆರೆದಿರುವಂಥದ್ದು ಬೆಟ್ಟ. ಮಳೆ ಬಂದಾಗ್ಲೆಲ್ಲ ಭೂಮಿಯೊಳಕ್ಕೆ ಹೋಗ್ತಾ ಇರುವಂಥದ್ದು ನೀರು. ಮಳೆ ಬಂದಾಗ್ಲೆಲ್ಲ ಭೂಮಿಯೊಳಕ್ಕೆ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಜಲಸ್ಫೋಟ ಆಗ್ತಾ ಇದೆ. ನೀರು ಸಂಗ್ರಹವಾದಂತೆಲ್ಲ ಬೆಟ್ಟದ ತಪ್ಪಲಿನಲ್ಲಿ ಸ್ಫೋಟ ಆಗ್ತಾ ಇರುವಂಥದ್ದು. ಜನರಿಗೆ 25 ಎಕರೆ ಪ್ರದೇಶದ ಬೆಟ್ಟವೇ ಕುಸಿಯುವಂತ ಆತಂಕ ಇದೆ. ಪದೇ ಪದೇ ಈ ರೀತಿಯಾಗಿ ರೈತ ಬೆಳೆದ ಬೆಳೆಗೆ ರೈತನೇ ಬೆಲೆ ಕಟ್ಟಬೇಕು. ರೈತೋದ್ಯಮಿ ಆಗಬೇಕು. ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ, ನೀವು ರೈತೋದ್ಯಮಿಯಾಗಿ. ಜಲಸ್ಫೋಟ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಒಂದ್ ವೇಳೆ ಬೆಟ್ಟ ಕುಸಿದ್ರೆ ಕಡ್ಯ ಮತ್ತೆ ರಾಮಕೊಲ್ಲಿ ಅಂತ 2 ಗ್ರಾಮಗಳಿದಾವಲ್ಲಿ. ಆ ಗ್ರಾಮಗಳು ಸರ್ವನಾಶ ಆಗುವಂತ ಸಾಧ್ಯತೆ ಇರುವಂತದ್ದು. ಕಳೆದ 3 ದಿನಗಳಲ್ಲಿ 2 ಬಾರಿ ಜಲಸ್ಫೋಟ ಆಗಿದೆ. ಜಲಸ್ಫೋಟದ ಭೀಕರತೆಗೆ ಕಡ್ಯಾದ ಮನೆ, ರಾಮಕೊಲ್ಲಿಯಲ್ಲಿ ಭೂಕಂಪನದ ಅನುಭವ ಆಗ್ತಾ ಇದೆ. ಜಲಸ್ಫೋಟ ಆಗ್ತಾ ಇದ್ದಂತೆ ತರಗಲೆಗಳಂತೆ ಕೊಚ್ಚಿ ಹೋಗ್ತಾ ಇರುವಂಥದ್ದು ಮರ, ಗಿಡ, ಬಂಡೆಗಳು ಅಲ್ಲಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ, ಮೊನ್ನೆನೂ ಕೂಡ ತೋರಿಸಿದ್ವಿ. ಜಲಸ್ಫೋಟ ಆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕೆಸರಿನ ನೀರು ಕೊಚ್ಕೊಂಡು ಬರ್ತಾ ಇತ್ತು, 25 ಎಕರೆಯಷ್ಟು ಆ ಒಂದು ಭೂಮಿ ಯಾವ ರೀತಿಯಾಗಿ ಬಾಯಿ ತೆರೆದಿತ್ತು ಅಂತ ಆ ದೃಶ್ಯಾವಳಿಯನ್ನು ತೋರಿಸ್ತಾ ಇದ್ದೀವಿ ನಿಮಗೆ, ಗಮನಿಸ್ಬೋದು ನೀವು. ಅಲ್ಲಿ ಜಲಸ್ಫೋಟ ಆದಂಥ ಸಂದರ್ಭದಲ್ಲಿ ಬಿರುಕು ಕಾಣಿಸ್ಕೊಂಡಿರುವಂಥದ್ದು. 25 ಎಕರೆಯಷ್ಟು ದೊಡ್ಡದಾಗಿರುವಂಥ ಒಂದು ಬೆಟ್ಟ, ಅದು ಆ ಗುಡ್ಡ, ಅದು ಕುಸಿಯುವಂಥ ಭೀತಿ ಎದುರಾಗಿದೆ. ಸಂಜೆ ಒಂದು ಭಾರಿ ದೊಡ್ಡ ಸೌಂಡ್ ಬಂತು. ಸೌಂಡ್ ಬಂದ ಮೇಲೆ ಬೆಟ್ಟದಲ್ಲಿ ಕೂಡ ದೊಡ್ಡ ಸೌಂಡು, ಜಲ ನೀರು ಬರ್ತಾ ಇದೆ. ಅಲ್ಲಿಂದ ನಮ್ಮ ಗ್ರಾಮದಲ್ಲಿ ಒಂದು 25 ಎಕರೆಯಷ್ಟು ಭೂಮಿ ಬಿರುಕು ಬಿಟ್ಟಿದೆ ಸುತ್ತಮುತ್ತ. ಇವತ್ತು ನಾವು ಬೆಳಿಗ್ಗೆಲ್ಲ ಹೋಗಿ ನೋಡುವಾಗ ಬಿರುಕು ಇತ್ತು. ಮತ್ತು 5ರಿಂದ 10 ಅಡಿ ಹೊಂಡಾಗಿದೆ ಕೆಲವು ಜಾಗದಲ್ಲಿ. ನಿನ್ನೆ ಸೌಂಡ್ ಬಂದಿದ್ದರಿಂದ ಸ್ವಲ್ಪ ಜಾಸ್ತಿ ಬಿರುಕು ಬಿಟ್ಟಿದೆ ಇವತ್ತು. ಮತ್ತು ಮಳೆ ಜಾಸ್ತಿ ಇದೆ. ರಾತ್ರಿ ಹೆಂಡತಿ ಮಕ್ಕಳನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ. ರಾತ್ರಿ ಟೈಮಲ್ಲಿ ನಿದ್ದೆ ಬರ್ತಿಲ್ಲ. ನಿನ್ನೆ ದೊಡ್ಡ ಪ್ರಮಾಣದ ಸೌಂಡ್ ಬಂತು, ಹಾಗೂ ಮಳೆ ಜೋರು ಇರೋ ಕಾರಣದಿಂದ ಇಲ್ಲಿ ಬಿರುಕುಗಳು ತುಂಬ ಬಿಟ್ಟಿದ್ದಾವೆ. ಅದಂದರೆ ಒಂದು 4 ಅಡಿ 5 ಅಡಿ ಒಳಗೆ ಕಾಣ್ತಿದೆ. ಆದರೆ ಇನ್ನು ಒಳಗೆ ಎಷ್ಟಿದೆ, ನೀರು ಹೋಗ್ತಿದೆಯಾ ಏನು ಹೋಗ್ತಿದೆಯಾ ಅಂತ ಗೊತ್ತಿಲ್ಲ. ಈ ಗ್ರಾಮದಲ್ಲೇ ಇರಲಿಕ್ಕೆ ಭಯ ಆಗ್ತಿದೆ. ಅಂದರೆ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಹೊರಗೆ ನೆಂಟರ ಮನೆಗೆ ಕಳಿಸ್ಬಿಟ್ಟು ಇವಾಗ ಎಷ್ಟು ದಿನ ಅಂತ ನೆಂಟರ ಮನೆ ನೋಡ್ಕೊಳ್ತಾರೆ. ನಮ್ಮದೇ ಜೀವನ ನಾವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕೊಡಗಿನ ಪ್ರತಿನಿಧಿ ರವಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರವಿ. ನೋಡ್ತಾ ಇದ್ವಿ 3 ದಿನಗಳಲ್ಲಿ 2 ಬಾರಿ ಜಲಸ್ಫೋಟ ಆಗಿರುವಂತದ್ದು. ಏನ್ ಕಾರಣ, ಆಕ್ಚುಲಿ ಯಾವ ಕಾರಣಕ್ಕೋಸ್ಕರ ಜಲಸ್ಫೋಟ ಆಗ್ತಾ ಇದೆಯಂತೆ? ಏನಾದ್ರೂ ಪರಿಶೀಲನೆ ಮಾಡುವಂತ ಕೆಲಸನಾದ್ರೂ ಮಾಡ್ತಾ ಇದೆಯಾ ಜಿಲ್ಲಾಡಳಿತ ಅಲ್ಲಿ? ಪೃಥ್ವಿರಾಜ್, ಏನು ಕೊಡಗಿನಲ್ಲಿ 2018ರಿಂದ ಆರಂಭದಂತಹ ಈ ರೀತಿಯ ಜಲಸ್ಫೋಟ ಮತ್ತೆ ಭೂಕುಸಿತ ಪ್ರಕರಣಗಳೇನಿದ್ದು ಕಳೆದ 2 ವರ್ಷದ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿತ್ತು. ಆದ್ರೆ ಈ ವರ್ಷ ಸಾಕಷ್ಟು ಮಳೆ ಸುರಿದಿದೆ. ಜನವರಿಯಿಂದ ಇದು ಸುಮಾರು 1800ಕ್ಕೂ ಹೆಚ್ಚು ಮಿಲಿಮೀಟರ್ ಮಳೆ ಸುರಿದಿದೆ. ಅಂದ್ರೆ ವಾಡಿಕೆಗಿಂತ ಸುಮಾರು 500ಕ್ಕೂ ಹೆಚ್ಚು ಮಳೆ ಸುರಿದಿದೆ. ಪರಿಣಾಮವಾಗಿ ಸಾಕಷ್ಟು ಅಂತರ್ಜಲ ಸೃಷ್ಟಿಯಾಗಿದೆ. ಇದು ಒಂದ್ ಕಡೆ ಒಂದು ಕಾರಣ ಆದ್ರೆ, ಒಂದು ಜಲಸ್ಫೋಟ ಆಗ್ಲಿಕ್ಕೆ. ಒಂದ್ ಕಡೆ ಈಗೇನು ಬಹಳ ಪರ್ಟಿಕ್ಯುಲರ್ ಆಗಿ ರಾಮಕೊಲ್ಲಿ ಮತ್ತು ಕಡ್ಯದ ಭಾಗದಲ್ಲಿ ಆಗ್ತಿರುವಂತಹ ಸ್ಫೋಟ ಏನಿದೆ, ಇದಕ್ಕೆ ಬಹಳ ಮುಖ್ಯವಾಗಿ ಅದ್ರ ಮೇಲ್ಭಾಗದಲ್ಲಿರುವಂತಹ ದೊಡ್ಡ ಬೆಟ್ಟ ಏನಿದೆ, ಆ ಬೆಟ್ಟದಲ್ಲಿ ಸುಮಾರು ಒಂದು 25 ಎಕರೆಯಷ್ಟು ಪ್ರದೇಶದ ಭೂಮಿ ಸುಮಾರು 5 ಅಡಿ ಅಗಲ ಬಾಯಿ ತೆರೆದಿದೆ. ಓಪನ್ ಆಗಿದೆ. ಅಲ್ಲಿ ಆ ಮೇಲ್ಭಾಗದಿಂದ ಬರುವಂತಹ ಎಲ್ಲಾ ನೀರು, ಸಾಕಷ್ಟು ನೀರು ಆ ಓಪನ್ ಆಗಿದೆ, ಬಿರುಕಿದೆ. ಆ ಬಿರುಕಿನ ಒಳಗಡೆ ಹೋಗ್ತಾ ಇದೆ. ಅದರ ಪರಿಣಾಮವಾಗಿ ಕೆಳಭಾಗದಲ್ಲಿ ಇರುವಂತಹ ಏನು ಬೆಟ್ಟ ಕುಸಿತ ಆಗಿರುವಂತಹ ಜಾಗ ಏನಿದೆ, ಅಲ್ಲಿ ಪದೇ ಪದೇ ಸ್ಫೋಟ ಆಗ್ತಿರೋದು. ಈಗ ಅನಿವಾರ್ಯವಾಗಿ ಬೇರೆ ಏನು ಕೂಡ ಅದನ್ನ ಬಿರುಕನ್ನ ಮುಚ್ಚೆ ಯಾವುದೇ ದಾರಿಗಳು ಕೂಡ ಇಲ್ಲ. ಆದ್ರೆ ಜನರಿಗೆ ಇಲ್ಲಿ ಆತಂಕ ಇರುವಂತದ್ದು. ಈಗಾಗಲೇ 2 ಬಾರಿ, ಅಂದ್ರೆ 18ನೇ ತಾರೀಕು ಸಂಜೆ 6:30 ಸಂದರ್ಭದಲ್ಲೂ ಕೂಡ ಒಮ್ಮೆ ಜಲಸ್ಫೋಟ ಆಗಿತ್ತು. ಪುನಃ ಒಂದು ದಿನ ಕಳೆದ ನಂತರ ಮತ್ತೆ 20ನೇ ತಾರೀಕಿನ ಸಂಜೆ 7 ಗಂಟೆ ಸಂದರ್ಭದಲ್ಲಿ ಮತ್ತೆ ಜಲಸ್ಫೋಟ ಆಗಿದೆ. ಇಲ್ಲಿ ಮುಖ್ಯವಾಗಿ ಜನರಿಗೆ ಆತಂಕ ಇರುವಂತದ್ದು, ಸುಮಾರು 25 ಹೆಚ್ಚು ಪ್ರದೇಶದ ಭೂಮಿ ಬಿರುಕು ಬಿಟ್ಟಿರುವಂತದ್ದೇನಿದೆ, ಅದೇನಾದ್ರೂ ಇದೇ ರೀತಿಯಾಗಿ ಬಿರುಕಿಗೆ ನಿರಂತರವಾಗಿ ನೀರು ಹೋಗಿದೆ ಆದಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕುಸಿದು ಬರುತ್ತೆ. ಏನಾದ್ರೂ ಕುಸಿದು ಬಂದಿದ್ದೆ ಆದ್ರೆ
ಏನ್ ಕೆಳಭಾಗದಲ್ಲಿರುವಂತಹ ಕಡ್ಯದಾಗಿರ್ಬೋದು ಅಥವಾ ರಾಮಕೊಲ್ಲಿ ಆಗಿರ್ಬೋದು, ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮನೆಗಳಿದಾವೆ. ಆ ಎಲ್ಲಾ ಮನೆಗಳು ಕೂಡ ಸಂಪೂರ್ಣವಾಗಿ ವಾಶ್ ಔಟ್ ಆಗ್ಬಿಡುತ್ತೆ. ಹೀಗಾಗಿನೇ ಈಗಾಗಲೇ ಜನರು ಸಾಕಷ್ಟು ಭಯಭೀತರಾಗಿ ತಮ್ಮ ಮನೆಯಲ್ಲಿದ್ದಂತಹ ಹೆಂಗಸರು, ಮಕ್ಕಳನ್ನ, ವೃದ್ಧರನ್ನ ಎಲ್ಲರನ್ನೂ ಕೂಡ ಬೇರೆ ಊರಿನಲ್ಲಿರುವಂತಹ ತಮ್ಮ ನೆಂಟರಿಷ್ಟರ ಮನೆಗಳಿಗೆ, ಸಂಬಂಧಿಕರಿಗೆ ಕಳಿಸಿ ತಾವು ರಾತ್ರಿ ನಿದ್ದೆ ಇಲ್ಲದೆ ಎಲ್ರು ಮಲಕೊಳ್ಳಿ, ನಾವು ಎಚ್ಚರಾಗಿರ್ತೀವಿ ಸೊ ಅನ್ನೋಂತ ರೀತಿಯಲ್ಲಿ ಒಂದ್ ರೀತಿ ಶಿಫ್ಟ್ ರೀತಿಯಲ್ಲಿ ಒಬ್ಬೊಬ್ರು ಇಡೀ ರಾತ್ರಿ ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಆದ್ರೆ ಇದುವರೆಗೆ ಜಿಲ್ಲಾಡಳಿತ ಅಲ್ಲಿಗೆ ಯಾವುದೇ ವಿಜ್ಞಾನಿಗಳ ತಂಡವನ್ನ ಕರ್ಕೊಂಡೋಗಿ ಪರಿಶೀಲನೆ ಮಾಡುವಂತದ್ದು ಅಥವಾ ಏನಾದ್ರು ದೊಡ್ಡ ಅನಾಹುತ ಆಗುತ್ತಾ, ಏನ್ ಮುಂಜಾಗ್ರತೆ ತಗೋಬೇಕು ಅನ್ನೋಂತಹ ಕೆಲಸವನ್ನ ಇನ್ನು ಮಾಡ್ಲಿಲ್ಲ ಅನ್ನೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.